ಏನು ಸರ್ ಇವತ್ತು ವಿಶೇಷ? ಇವತ್ತು ನಮ್ಮದು ಹರಪನಾಯಕನಹಳ್ಳಿ ಕೋಟೆ ಬಿಸೇಗೌಡ ಅಂತ ನಮ್ಮ ಮನೆತನ. ಆ ಕಾಲದಿಂದನೂ ಬಿಸೇಗೌಡರ ಪಾಳೆಗಾರರು ಬಿಸೇಗೌಡರು, ಅವರ ವಂಶಸ್ಥರು ನಾವು. ಸೊ ಈ ಜಾಗನೆಲ್ಲ ನಾವು ಸ್ಕೂಲ್ಗೆ ದಾನ ಮಾಡಿದ್ದೀವಿ. ಸ್ಕೂಲ್ಗಾಗಲಿ, ಬಾಯ್ಸ್ ಹಾಸ್ಟೆಲ್ಗಾಗಲಿ, ಹೆಣ್ಮಕ್ಳ ಹಾಸ್ಟೆಲ್ಗಾಗಲಿ, ಇದು ಪ್ರತಿಯೊಂದು ಇಲ್ಲೇ ದಾನ ಮಾಡಿರೋದು ನಮ್ಮ ಜಮೀನು. ಸೊ ಇಲ್ಲಿ ಪ್ರತಿ ವರ್ಷವೂ ನಮ್ಮ ತಾತ ಅವರು ಹೋಗ್ಬಿಟ್ಟಾಗಿಂದ ನಮ್ಮ ಹಿರಿಯರು ಯಾರ್ಯಾರು ಹೋಗಿದ್ರೇನು ಅವ್ರಿಗೆ ಪ್ರತಿ ವರ್ಷವೂ ಒಂದು ಪುಣ್ಯತಿಥಿ ಇಟ್ಕೊತೀವಿ. ಪುಣ್ಯತಿಥಿ ಅಂದರೆ ಪ್ರತಿ ವರ್ಷವೂ ಮಾಡ್ತೀವಿ. ಆ ವರ್ಷ ಮಾಡಿದಾಗ ಪ್ರತಿ ಸ್ಕೂಲ್ ಮಕ್ಕಳಿಗೆ ಊಟ ಉಪಚಾರ, ಆಮೇಲೆ ಬೇರೆಯವ್ರಿಗೆ ಊಟ ಉಪಚಾರ, ಆಮೇಲೆ ವಸ್ತ್ರದಾನ, ಆಮೇಲೆ ಹೆಣ್ಣು ಮಕ್ಕಳಿಗೆ ಸುಮಂಗಲಿಯರಿಗಾಗಿರೋದಕ್ಕೆ ಅವರಿಗೆ ಸೀರೆಗಳು, ಆ ವಸ್ತ್ರಗಳು ಪ್ರತಿಯೊಂದು ಇದು ಮಾಡಿ ಅವ್ರಿಗೆ ಅವ್ರ ಹತ್ರದಿಂದ ಆಶೀರ್ವಾದ ತಗೊಂಡು ಮುಂದಕ್ಕೂ ಹಿಂಗೆ ನಾವು ನಡ್ಸ್ಕೊಂಡು ಹೋಗಬೇಕು ಅಂತ ಪ್ರತಿ ವರ್ಷವೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಸರ್, ಇವತ್ತು ಜ್ಯೋತಿ ಹೈಸ್ಕೂಲಲ್ಲಿ, ಜ್ಯೋತಿ ಪಬ್ಲಿಕ್ ಸ್ಕೂಲಲ್ಲೇ ಪೇರೆಂಟ್ಸ್ಗೆಲ್ಲ ಒಂದು ಸ್ಪೋರ್ಟ್ಸ್ ಆಗಿ, ಅದು ಜ್ಯೋತಿ ನಿವಾಸ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ನಾವು ಸ್ವಂತವಾಗಿ ಮಾಡ್ಕೊಂಡಿರೋದು. ಅದು ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಸೊ ಅಲ್ಲಿ ಇವತ್ತು ಒಂದು ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇಟ್ಕೊಂಡಿದ್ವಿ. ಯಾಕೆಂದರೆ ಮಕ್ಕಳು ಆಡೋದನ್ನು ಪೇರೆಂಟ್ಸ್ ಬಂದು ನೋಡ್ತಾರೆ. ಸೊ ಪೇರೆಂಟ್ಸ್ ಆಡೋದನ್ನು ಮಕ್ಕಳು ಬಂದು ನೋಡಿ ಅವರು ಸ್ವಲ್ಪ ಇನ್ಸ್ಪಿರೇಷನ್ ಆಗಬೇಕು ಮಕ್ಕಳಿಗೂ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಅಂತ, ಆ್ಯನ್ಯುವಲ್ ಡೇ. ಪ್ರತಿ ವರ್ಷವೂ ಅದನ್ನು ನಡೆಸ್ತೀವಿ. ಸೊ ಅದರಲ್ಲಿ ಪೇರೆಂಟ್ಸ್ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಬಂದು ಬಂದಿದ್ದರು. ಸೊ ಅದರಿಂದ ನಮಗೆ ಒಳ್ಳೆ ಖುಷಿ ಆಯಿತು. ಪೇರೆಂಟ್ಸು ಇನ್ಸ್ಪಿರೇಷನ್ನು ಮಕ್ಕಳಿಗೆ ಬರಬೇಕು ಅಂತ ಇದರಿಂದ ನಾವು ಒಂದು ಪ್ರತಿ ವರ್ಷವೂ ಇದು ಆ್ಯನ್ಯುವಲ್ ಡೇ, ಪೇರೆಂಟ್ಸ್ ಆ್ಯನ್ಯುವಲ್ ಡೇ. ನೆಕ್ಸ್ಟ್ ಹಂಗೆ ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಇಟ್ಕೊತೀವಿ. ಅದಾದಮೇಲೆ ಆ್ಯನ್ಯುವಲ್ ಡೇ. ಪ್ರತಿ ವರ್ಷವೂ ಇದು ಜ್ಯೋತಿ ನಿವಾಸ್ ಪಬ್ಲಿಕ್ ಸ್ಕೂಲ್ ಹತ್ರ ಪ್ರತಿ ವರ್ಷವೂ ಮಾಡ್ತೀವಿ. ಈ ಥರ ಸಮಾಜ ಸೇವೆ ಮಾಡ್ತಾ ಇದ್ದೀರಲ್ವ ಸರ್? ಮುಂದಿನ ದಿನಗಳಲ್ಲಿ ನೀವೇನಾದರೂ ರಾಜಕೀಯ ಪ್ರವೇಶ ಏನಾದರೂ ಇದೆ? ನಮಗೆ ರಾಜಕೀಯ ಪ್ರವೇಶ ಏನು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಂದೇ, ದಾನ ಧರ್ಮ. ಅವತ್ತಿಂದನೂ ನಾವು ಪ್ರತಿಯೊಬ್ಬರಿಗೂ ದಾನ ಮಾಡಿಕೊಂಡೇ ಬಂದಿರೋದು. ಸೊ ರಾಜಕೀಯ ಇದು ಅಂತ ಇದೇನು ಇಟ್ಕೊಂಡಿಲ್ಲ. ಅದು ಬೇಡವೂ ಬೇಡ, ನಮಗೇನಿದ್ರು ನಮಗಿದೇ ಸಾಕು. ಅಲ್ಲ, ಇಷ್ಟೊಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಇಷ್ಟೊಂದು ಜನಗಳು ನಿಮಗೋಸ್ಕರ ಬಂದು ಇಷ್ಟೊತ್ತವರೆಗೂ ಇದ್ದು ತುಂಬ ಸಂತೋಷವಾಗಿ ಅನ್ಯೂನ್ಯವಾಗಿ ನಿಮ್ಮ ಹತ್ರ ನೋಡಿದ್ರು ಸಂತೋಷವಾಗಿದ್ದರು. ಅದರ ಪರವಾಗಿ ನೀವು ಜನರಿಗೆ ಏನು ಹೇಳ್ತೀರಿ ಸರ್? ಅಲ್ಲ, ಜನಗಳಿಗೆ ಏನು ಹೇಳೋದು ಅಂದರೆ ನಾವು ಅವತ್ತಿಂದನೂ ಹಿಂಗೆ ಇದ್ದೀವಿ, ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬೇರೆ ದೌರ್ಜನ್ಯಗಳು ಮಾಡೋದಾಗಲಿ, ದಬ್ಬಾಳಿಕೆಗಳು ಮಾಡೋದಾಗಲಿ ಅವೆಲ್ಲ ನಮಗೆ ಬಂದಿಲ್ಲ. ನಾವು ಪ್ರತಿಯೊಬ್ಬರಿಗೂ ದಾನ ಧರ್ಮಗಳೇ ಜಾಸ್ತಿ ಮಾಡಿರೋದು. ನೀವು ಸುತ್ತಮುತ್ತ ಎಲ್ಲೇ ಹೋಗಿ ಸುತ್ತಮುತ್ತ ಯಾವುದೇ ಊರ ಹತ್ರನೂ ಬಿಸೇಗೌಡರ ವಂಶಸ್ಥರು, ಕೋಟೆಯವರು ಅಂದರೆ ನಿಮ್ಗೆ ಯಾರೇ ಬೇಕಾದರೂ ಹೇಳ್ತಾರೆ. ನಾವು ಹೇಳೋದಲ್ಲ, ಜನಗಳ ಬಾಯಲ್ಲೇ ಕೇಳ್ಬೋದು ನೀವು ಹೆಂಗಿದೆ, ಏನಿದೆ, ಯಾವ ಥರ ನಮ್ಮ ತಾತ ಅವರಾಗಲಿ ಬೇರೆಯವ್ರು ದಾನಗಳು ಮಾಡಿದ್ದಾರೆ ಅನ್ನೋದಾಗಲಿ. ಬಿಸೇಗೌಡರ ಕಾಲದಿಂದನೂ ನಾವು ದಾನ ಧರ್ಮಗಳು ಮಾಡ್ಕೊಂಡೇ ಬರ್ತಾಯಿರೋದು. ನಾವು ಬೇರೆಯವ್ರ ಥರ ದಬ್ಬಾಳಿಕೆಗಳಾಗಲಿ, ದೌರ್ಜನ್ಯಗಳಾಗಲಿ ನಮಗೆ ಬೇಕಾಗೂ ಇಲ್ಲ. ಏನೋ ನಮ್ಮ ಚೌಡೇಶ್ವರಿ, ಮಲ್ಲಿಕಲ್ ಚೌಡೇಶ್ವರಿ ನಮಗೆ ಚೆನ್ನಾಗಿಟ್ಟಿದ್ದಾರೆ. ನಮ್ಮ ಮನೆ ದೇವ್ರ ಚೌಡೇಶ್ವರಿ. ಪ್ರತಿ ವರ್ಷವೂ ಜಾತ್ರೆ ಕೂಡ ನಮ್ಮದೇ ಫಸ್ಟ್ ಪೂಜೆ. ಪ್ರತಿ ಪೂಜೆಗಳಿಗಾಗಲಿ, ಹುಣ್ಣಿಮೆಗಾಗಲಿ, ಅಮಾವಾಸ್ಯೆಗಾಗಲಿ, ಯಾವುದೇ ಹಬ್ಬ ಹರಿದಿನಗಳಾಗಲಿ ಫಸ್ಟ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಮ್ಮದೇ ಫಸ್ಟ್ ಪೂಜೆ. ನಮ್ಮದು ಪೂಜೆ ಆದಮೇಲೆ ಬೇರೆಯವ್ರ ಪೂಜೆಗಳು ಮಾಡೋದು. ಆಮೇಲೆ ಬಿಸೇಗೌಡರು ವಂಶಸ್ಥರು ಅವಾಗ ಆ ಕಡೆಯಿಂದ ಬಂದಾಗ ಅವ್ರು ತಂದು ಸ್ಥಾಪನೆ ಮಾಡಿರೋದು ಮಲ್ಲಿಕಲ್ ಚೌಡೇಶ್ವರಿ. ಸೊ ಮೊದಲ ಆದ್ಯತೆ ನಮ್ಮದೇ ಬರೋದು ಚೌಡೇಶ್ವರಿ ದೇವಸ್ಥಾನ. ಸೊ ಚೌಡೇಶ್ವರಿ ದೇವಸ್ಥಾನ ಅವಾಗ ಹೊಸದಾಗಿ ನಿರ್ಮಿಸಿದಾಗೂ ಕೂಡ ನಾವೇ ಕಾಂಟ್ರಿಬ್ಯೂಟ್ ಮಾಡಿ, ನಾವೇ ಅಂದರೆ ನಮ್ಮದು 70% ಇದ್ದರೆ ಬೇರೆಯವ್ರ ಹತ್ರನೂ ಮಾಡಿರೋದು. ಪ್ರತಿಯೊಬ್ಬರು ಸಹಾಯ ಮಾಡಿದ್ರು. ರಾಜಕೀಯದವರಾಗಲಿ, ಭಕ್ತಾದಿಗಳಾಗಲಿ ಪ್ರತಿಯೊಬ್ಬರು ಇದು ಮಾಡಿ ಹೊಸದಾಗಿ ದೇವಸ್ಥಾನ ಕಟ್ಟಿದ್ವಿ. ಅದಕ್ಕೆ ಮುಂಚೆ ಚಿಕ್ಕದಾಗಿತ್ತು ದೇವಸ್ಥಾನ ಕೂಡ ನಾವೇ. ಇಲ್ಲಿಂದು ಊರ ಹತ್ರ ಒಂದು ಗಂಗಮ್ಮನ ದೇವಸ್ಥಾನ ಕಟ್ತಾ ಇದ್ದೀವಿ. ಅದು ಇನ್ನು ಫೆಬ್ರವರಿಯಲ್ಲೇನೋ ಅದು. ಆಮೇಲೆ ಗಂಗಪಂಡಗ ಅಂತ ಮಾಡೋರು ಊರಲ್ಲಿ 30 ವರ್ಷದ ಹಿಂದೆ ಮಾಡಿ ನಿಂತೋಗಿತ್ತು. ಈ ವರ್ಷ ಅದನ್ನು ಪ್ರತಿಯೊಬ್ಬರು ಬಂದು ಹೇಳ್ತಾಯಿದ್ರು,